ನಮಸ್ತೆ ಎಲ್ಲ ಸ್ನೇಹಿತರಿಗೆ ಮದರ್ ಯೂನಿವರ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ಒಂದು ಚಾನಲ್ ಸ್ಟಾರ್ಟ್ ಆಗಿರುವ ಉದ್ದೇಶ ಈ ಒಂದು ನಮ್ಮ ಆಧ್ಯಾತ್ಮಿಕ ಅನ್ನೋದ ಎಲ್ಲ ಕಡೆ ಬೆಳಿಬೇಕು ಅನ್ನುವ ಒಂದು ಉದ್ದೇಶ ಇಟ್ಕೊಂಡೆ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಓಕೆ, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಧ್ಯಾನ ಹೇಗೆ ಮಾಡಬೇಕು ಅಂತ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಧ್ಯಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಅದನ್ನು ನಾವು ಮಾಡಿಕೊಂಡೇ ಹೋಗಬೇಕು. ಈ ಒಂದು ಧ್ಯಾನದಿಂದ ಜ್ಞಾನ ಸಿಗತ್ತೆ ಅನ್ನೋ ಒಂದು ಉದ್ದೇಶ. ಈ ಒಂದು ಧ್ಯಾನದಿಂದ ಜ್ಞಾನ, ಧ್ಯಾನದಿಂದ ಮುಕ್ತಿ ಅಂತ ಹೇಳ್ತಾರೆ. ಪತ್ರಿಜಿ ಗುರುಗಳಿಂದ ಸಾಕಷ್ಟು ಮಾಹಿತಿಗಳನ್ನು ನಾವು ಎಷ್ಟೊಂದು ರೀತಿಯಾಗಿ ನಾವು ಕಲಿತಾ ಇದ್ದೀವಿ ಅಂತಂದರೆ ಈ ಒಂದು ಜನ್ರೇಷನ್ಗೆ ಹೆಚ್ಚು ಧ್ಯಾನ ಬೇಕು ಅನ್ನೋದು ಕೂಡ ಗೊತ್ತಾಗಿದೆ. ಯಾಕಂದರೆ ಎಲ್ಲ ಫಾಸ್ಟಾಗಿ ನಡೀತಾ ಇದೆ. ಮೊದಲು ಎಲ್ಲ ಋಷಿಮುನಿಗಳ ಕಾಲದಲ್ಲಿ ಅಷ್ಟೊಂದು ಕಷ್ಟಕರವಾಗಿ ಇತ್ತು. ಅದು ಕೇವಲ ಋಷಿಮುನಿಗಳು ಮಾಡ್ತಾಯಿದ್ರು, ಕೆಲವರು ಮಾಡ್ತಾಯಿದ್ರು, ಹಾಗೆ ಕಷ್ಟ ಸಾಧನೆಯಲ್ಲಿ ಮಾಡ್ತಾಯಿದ್ರು. ಇವಾಗ ಈಸಿ ಆಗಿದೆ. ಮನೆಗಳಲ್ಲೇ ಕೂತ್ಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ, ಮನೆಗಳಲ್ಲೇ ಕೂತ್ಕೊಂಡು ಧ್ಯಾನ ಸಾಧನೆಯನ್ನು ಮಾಡ್ಬೋದು ಅಂತ ಹೇಳಿ. ಯಾಕೆ ಈ ಧ್ಯಾನ ಸಾಧನೆ ಮಾಡಬೇಕು ಅಂತಂದರೆ, ಮತ್ತು ನಮಗೆ ಸಮಯ ಇರಲ್ಲ, ಮನೇಲಿರ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ, ಅಥವಾ ನಾವು ಜಾಬ್ ಮಾಡ್ತೀವಿ, ಹೋಗಿ ಬಂದು ಮನೆ ಕೆಲಸಗಳನ್ನು ಮಾಡ್ಕೊಂಡು ಹೇಗೆ ಮಾಡೋದು ಅಂತಂದರೆ ಇದು ತುಂಬ ಸರಳವಾದಂತಹ ವಿಧಾನ. ನೀವು ಏನೇ ಕೆಲಸ ಮಾಡಿ, ಮನೆಯಲ್ಲಿ ಇದ್ಕೊಂಡೇ ಕೆಲಸ ಮಾಡಿ, ಅಥವಾ ನೀವು ಕೆಲಸಕ್ಕೆ ಹೊರಗಡೆ ಹೋಗಿ ಬನ್ನಿ, ಏನೇ ಇರಲಿ, ನಿಮಗೆಲ್ಲ ಕೆಲಸ ಮುಗಿದಾದ್ಮೇಲೆ ಆದರೂ ರಾತ್ರಿ ಆದರೂ ಸಮಯ ಸಿಗುತ್ತಲ್ವ. ಅದಕ್ಕೆ ನೋಡಿ ಪತ್ರಿಜಿಯವರು ಎಷ್ಟು ಚೆನ್ನಾಗಿ ಹೇಳಿದರೆ, ಎಲ್ಲ ನಿಭಾಯಿಸಿ ನಿಮ್ಮ ಕೆಲಸಗಳು ಕರ್ಮಗಳು ಏನಿದಾವಲ್ಲ ಎಲ್ಲ ನಿಭಾಯಿಸ್ಕೊಂಡೇ ನೀವು ರಾತ್ರಿ ಆದರೂ ಕೂತ್ಕೊಂಡು, ರಾತ್ರಿ ಇರತ್ತಲ್ವ ಧ್ಯಾನ ಸಾಧನೆ, ಅದಕ್ಕಾಗಿ ನಿಮ್ಗೆ ಸಾಧನೆಗೆ ಸಮಯ, ರಾತ್ರಿ ಸಮಯ ಕೂತ್ಕೊಂಡು ಧ್ಯಾನ ಸಾಧನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡಬೇಕು. ಓಕೆ, ಈಗ ಧ್ಯಾನವನ್ನು ಹೇಗೆ ಮಾಡಬೇಕು, ಇದರಿಂದ ಏನಾಗುತ್ತೆ ನೋಡಿ. ಧ್ಯಾನ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಧ್ಯಾನದಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ಪಾಸಿಟಿವಿಟಿ ಅನ್ನೋದು ಬರುತ್ತೆ ಮೈಂಡಿಗೆ. ಈ ಪಾಸಿಟಿವಿಟಿ ಅನ್ನೋದನ್ನು ನಮ್ಮ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ವಿ ಅಂತಂದರೆ ಧ್ಯಾನದಿಂದ ಬರುತ್ತೆ. ಸುಮ್ಮನೆ ಬಾ ಅಂದರೆ ಬರಲ್ಲ. ಯಾಕಂದರೆ ಅದು ಕೂಡ ನಾವು ಶ್ರಮ ಪಡಲೇಬೇಕು. ಶ್ರಮ ಪಡದೆ ಏನೂ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಮಗೆ ಅಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಏರ್ಪಾಡಾಗುತ್ತೆ. ಎಲ್ಲವನ್ನು ಮರೆತು ಕೂತ್ಕೊಂಡಾಗ ಝೀರೋ ಸ್ಟೇಟ್ಗೆ ನಾವೇನು ಹೋಗ್ತೀವಲ್ಲ, ಅದು ನಮ್ಮನ್ನು ಒಂದು ಹಂತದಿಂದ ಒಂದು ಮೇಲೆ ಹಂತದವರೆಗೂ ಕರ್ಕೊಂಡು ಹೋಗುತ್ತೆ. ಅದೇ ಜ್ಞಾನ. ಆಮೇಲೆ ನಾವು ಎಷ್ಟು ಬದಲಾಗ್ತೀವಿ ಅಂತಂದರೆ ಸಾಕಷ್ಟು ಬದಲಾಗ್ತೀವಿ. ಎಲ್ಲವನ್ನು ಮರೆತು ಇದ್ದಾಗಲೇ ಝೀರೋ ಸ್ಟೇಟಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಒಳಗಡೆ ನಮ್ಮ ಆರೋಗ್ಯ ಕೂಡ ಸರಿ ಹೋಗುತ್ತೆ. ಇಲ್ಲಾಂದರೆ ನೋಡಿ ನಮ್ಮ ಮನಸ್ಸು ಹೇಗಿರುತ್ತೆ, ಒಂದು ತಾಸಿನಲ್ಲಿ ನಾವು ಅಂದರೆ ಒಂದು ಗಂಟೆಯಲ್ಲಿ ನಾವು ಎಷ್ಟೊಂದು ಯೋಚನೆಗಳು ನಮ್ಮೊಳಗೆ ಹಾಕ್ಕೊಳ್ತೀವಲ್ವ. ಮತ್ತು ಆ ಮೈಂಡಿಗೆ ರೆಸ್ಟ್ ಬೇಕಲ್ವ. ಆ ಮೈಂಡಿಗೆ ರೆಸ್ಟ್ ಇಲ್ಲ ಅಂತಂದರೆ ಸಾಕಷ್ಟು ರೋಗಗಳು. ನೋಡಿ, ನಾವು ಬರೀ ಯೋಚನೆ ಮಾಡ್ತೀವಿ, ಪಾಸಿಟಿವಿಟಿನಾದರೂ ಮಾಡ್ತೀವ? ಇಲ್ಲ, ಎಲ್ಲ ನೆಗೆಟಿವಿಟಿನೇ ಹಾಕ್ಕೊಳ್ತೀವಿ. ಇದು ಈ ರೀತಿಯಾಗಿ ಯಾರು ನೆಗೆಟಿವಿಟಿನ ಯಾವತ್ತು ಆ ಒಂದು ನೆಗೆಟಿವಿಟಿಯಲ್ಲಿ ಯಾರೂ ಇರಬಾರ್ದು. ಯಾವಾಗಲೂ ನಾವು ಪಾಸಿಟಿವಿಟಿನಲ್ಲಿ ನಾವು ಯೋಚನೆ ಮಾಡಿಕೊಂಡು ಇರಬೇಕು. ಆಮೇಲೆ ಯಾವುದೇ ನೆಗೆಟಿವಿಟಿನ ಹತ್ರಕ್ಕೆ ಕೂಡ ನಾವು ತಂದ್ಕೋಬಾರ್ದು ಅಂತ ಕೂಡ ಹೇಳ್ತಾರೆ ಇಲ್ಲಿ. ಆದರೆ ಧ್ಯಾನದಿಂದ ಎಷ್ಟು ನಮಗೆ ಒಳ್ಳೆಯದಾಗುತ್ತಲ್ವ. ಹಾಗಾಗಿ ನಾವು ಏನು ಮಾಡಬೇಕು, ಧ್ಯಾನ ಸಾಧನೆ ಮಾಡಲೇಬೇಕು. ಅಲ್ಲಿ ನಾವು ಎಲ್ಲ ಮರೆತು ಕೂತ್ಕೊಂಡಾಗ ಧ್ಯಾನದಲ್ಲಿ ನಮ್ಮ ಮೈಂಡಿಗೆ ರೆಸ್ಟ್ ಅನ್ನೋದು ಸಿಗುತ್ತೆ, ನಮ್ಮ ದೇಹಕ್ಕೂ ರೆಸ್ಟ್ ಅನ್ನೋದು ಸಿಗುತ್ತೆ. ಇದು ಮಲ್ಕೊಂಡಾಗ ಮಾತ್ರ ಸಿಗುವಂಥದ್ದು. ಆದರೆ ಅಲ್ಲಿ ಪ್ರಜ್ಞಾಸ್ಥಿತಿ ಇರೋದಿಲ್ಲ, ಅಲ್ಲಿ ಸಾಧನೆ ಆಗೋದಿಲ್ಲ, ಪ್ರಜ್ಞಾಸ್ಥಿತಿ ಇರೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಾಗ ಪ್ರಜ್ಞಾವಸ್ಥೆಯಲ್ಲೂ ಕೂಡ ಇರ್ತೀವಿ. ನಾನು ಈಗ ಧ್ಯಾನ ಮಾಡ್ತಾ ಇದ್ದೀನಿ, ಅಥವಾ ಈ ಪಕ್ಕದಲ್ಲಿ ಏನು ನಡೀತಾ ಇದೆ ಅಂತ ಕೂಡ ನಮಗೆ ಗೊತ್ತಾಗ್ತಾ ಇರುತ್ತೆ. ಎಲ್ಲರೂ ಇಲ್ಲಿದ್ದೀವಿ, ಎಲ್ಲ ಹೇಗೆ ನಾವೆಲ್ಲ ಏನೇನು ವರ್ಕ್ ಮಾಡ್ತೀವಿ ಎಲ್ಲ ಗೊತ್ತಿರುತ್ತೆ. ಮತ್ತು ಧ್ಯಾನ ಸಾಧನೆಯಲ್ಲೂ ಕೂಡ ಇರ್ತೀವಿ. ಈ ಒಂದು ಪ್ರಜ್ಞಾಸ್ಥಿತಿಯಲ್ಲಿ ಇದ್ಕೊಂಡು ಸಾಧನೆ ಮಾಡೋದು ಇಂಪಾರ್ಟೆಂಟ್. ಹಾಗಾಗಿ ನಮಗೆ ಮೈಂಡ್ಗೆ ಒಂದು ರಿಲ್ಯಾಕ್ಸೇಷನ್ ಬೇಕು, ಬಾಡಿಗೂ ಕೂಡ ರಿಲ್ಯಾಕ್ಸೇಷನ್ ಬೇಕು. ಇವು ಎರಡಕ್ಕೂ ರಿಲ್ಯಾಕ್ಸೇಷನ್ ಇಲ್ಲದೆ ಇದ್ದರೆ ಪ್ರತಿಯೊಂದು ಕಾಯಿಲೆಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಆಮೇಲೆ ನಾವು ಜಾಸ್ತಿ ನೆಗೆಟಿವಿಟಿನ ತಂದ್ಕೋಬಾರ್ದು ಅನ್ನೋದು ಅಷ್ಟೇ ಸತ್ಯ. ಓಕೆ, ಈಗ ಧ್ಯಾನ ಹೇಗೆ ಮಾಡೋದನ್ನು ನಾವು ಕಲಿಯೋಣ. ನೋಡಿ, ಎಷ್ಟು ಇಂಪಾರ್ಟೆಂಟ್ ಇದರಲ್ಲಿ ಮೇನ್ ತಿಳ್ಕೊಳ್ಳೋದೇನೆಂದರೆ ವೆರಿ ಇಂಪಾರ್ಟೆಂಟ್. ಕೈಗಳನ್ನು ನೋಡ್ರಿ ಹೀಗೆ ಕ್ರಾಸ್ ಮಾಡಿಕೊಂಡು ಜೋಡಿಸ್ಕೊಂಡು ನೋಡಿ, ನೀವು ಹೀಗೆ ಓಕೆ, ಈ ಬೆರಳುಗಳು ಒಂದೊಂದಾಗಿ ಒಂದ್ರ ಜೊತೆಗೆ ಜೋಡಿಸ್ಕೊಂಡು ಕೂತ್ಕೊಳ್ಳಿ. ನಿಮ್ಮ ತೊಡೆ ಮೇಲೆ ಇಟ್ಕೋಬೋದು.
ಕಾಲುಗಳನ್ನು ಮಡ್ಚ್ಕೊಂಡು ಈ ರೀತಿಯಾಗಿ ಕೂತ್ಕೋಬೋದು. ಇಲ್ಲ ನಾನು ಚೇರ್ ಮೇಲೆ ಕೂತ್ಕೋತೀನಿ ಅಂದರೆ ಕಾಲು ಕೆಳಗಡೆ ಬಿಟ್ಟಿರ್ತೀವಲ್ವ, ಕಾಲು ಕೆಳಗಡೆ ಒಂದು ಮ್ಯಾಟನ್ನು ಕೂಡ ಹಾಸ್ಕೊಳ್ಳಿ. ಹಾಗೆ ನೀವು ನೆಲದ ಮೇಲೆ ಕಾಲು ಇಡುವ ಹಾಗಿಲ್ಲ. ಯಾಕಂದರೆ ನಾವು ಮಾಡಿರುವಂಥ ಸಾಧನೆ ನಮ್ಮಲ್ಲಿ ನಾವು ಇಟ್ಕೋಬೇಕು ಅಂತಂದರೆ ನಾವು ಅಲ್ಲಿ ಕೆಳಗಡೆ ಹಾಗೆ ಕಾಲುಗಳನ್ನು ಇಟ್ಕೊಳ್ಳುವ ಹಾಗಿಲ್ಲ. ಹಾಗಾಗಿ ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ನಾವೇನು ಒಂದು ತುಂಬಿದ ಕೊಡದಲ್ಲಿ ನೀರು ಹಾಕ್ತಾ ಇರ್ತೀವೋ ಕೆಳಗಡೆ ಒಂದು ಹೋಲ್ ಕೂಡ ರೆಡಿಯಾಗಿರುತ್ತೆ. ಅದು ಆ ಕೊಡದಿಂದ ಕೆಳಗಡೆ ಹೋಲ್ ಆದರೆ ಹೇಗೆ ನೀರು ಕೆಳಗೆ ಹೋಗುತ್ತೋ ಆ ರೀತಿಯಾಗಿ ಅದು ಗ್ರೌಂಡಿಂಗ್ ಆಗ್ತಾ ಇರುತ್ತೆ. ಸೊ ಕೆಳಗಡೆ ಒಂದು ಮ್ಯಾಟ್ ಹಾಕ್ಕೊಂಡ್ರೆ ನಮ್ಮ ಸಾಧನೆ ನಮ್ಮೊಳಗೆ ಇರುತ್ತೆ. ಹೀಗೆ ನೋಡಿ ನಾವು ಈ ರೀತಿಯಾಗಿ ಕೈಗಳನ್ನು ಜೋಡಿಸ್ಕೊಳ್ತೀವಿ, ಕಾಲುಗಳನ್ನು ನಾವು ಮಡ್ಚ್ಕೊಳ್ಬೋದು ಕೆಳಗಡೆ ಕೂತ್ಕೊಂಡಾಗ. ಹಾಗೆ ಚೇರ್ ಮೇಲೆ ಕೂತ್ಕೊಂಡಾಗ ಕಾಲು ಉದ್ದ ಬಿಟ್ಕೊಂಡಿರ್ತೀವಲ್ವ, ಈ ರೀತಿ ಈ ಪಾದಗಳು, ಈ ಕೈಯಿಂದ ತೋರಿಸ್ತಾ ಇದ್ದೀನಿ, ಕಾಲಿನ ಪಾದಗಳು ಈ ರೀತಿಯಾಗಿ ಕ್ರಾಸ್ ಆಗಿರಲೇಬೇಕು. ಲಾಕ್ ಸಿಸ್ಟಮಲ್ಲಿರಬೇಕು. ಕಾಲುಗಳು ಲಾಕ್ ಆಗಿರಬೇಕು, ಕೈಗಳು ಕೂಡ ಲಾಕ್ ಆಗಿರಬೇಕು. ಇವಾಗ ನಮ್ಮ ಕಣ್ಣನ್ನು ಕೂಡ ನಿಧಾನವಾಗಿ ಮುಚ್ಚಬೇಕು. ಕಣ್ಣನ್ನು ಮುಚ್ಚಿದ ತಕ್ಷಣ ನಮ್ಮದು ಮೈಂಡ್ ಸುಮ್ಮನೆ ಇರುತ್ತಾ? ಇಲ್ಲ, ಸಾಕಷ್ಟು ಯೋಚನೆಗಳು ಬರ್ತಾ ಇರುತ್ತೆ. ಇದನ್ನು ನಾವೇನು ಮಾಡಬೇಕು ಅಂತಂದರೆ ನಿಧಾನವಾಗಿ, ಓಕೆ ಬರಲಿ, ಥಾಟ್ಸ್ ಏನೇ ಬರಲಿ, ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ಆ ಥಾಟ್ಸ್ ಬಂದು ತಾನೇ ಒಂದು ಸಮಯಕ್ಕೆ ಸ್ಟಾಪ್ ಆಗಿಬಿಡುತ್ತೆ. ಆವಾಗ ನಿಮ್ಮನ್ನು ಒಂದು ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಅಂದರೆ ನಾವು ಎಲ್ಲ ಮರೆತು ಬಿಡುವಂತಹ ಒಂದು ಸ್ಥಿತಿ ನಮ್ಮೊಳಗೆ ಏರ್ಪಾಡಾಗುತ್ತೆ. ಆ ಸ್ಥಿತಿ ಬರಬೇಕಂದ್ರೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ, ಹೌದಲ್ವಾ? ಕಣ್ಣು ಮುಚ್ಕೊಂಡ ತಕ್ಷಣ ಬರೀ ನಮಗೆ ಆ ಯೋಚನೆ ಈ ಯೋಚನೆ ಬರ್ತಾಯಿದ್ರೆ ಬೋರಾಗಿ ಎದ್ಬಿಡ್ತೀವಿ. ಸೊ ಅದು ಹಾಗಲ್ಲ. ಧ್ಯಾನ ಸ್ಥಿತಿ ಕೂತ್ಕೊಂಡಾಗ ನೋಡ್ರಿ, ಆನ ಅಪಾನ ಸತಿ ಧ್ಯಾನ ಅಂತ ಹೇಳಿದರೆ, ಆನ ಅಂತಂದರೆ ಉಚ್ಛ್ವಾಸ, ನಾವೇನು ಉಸಿರಾಡ್ತೀವಲ್ಲ, ಒಳಗಡೆ ಉಸಿರು ಏನು ತಗೊಳ್ತೀವಲ್ಲ ಅದಕ್ಕೆ ಆನ ಅಂತಾರೆ. ಅಪಾನ ಅಂತಂದರೆ ಒಳಗಡೆ ಇರುವ ಉಸಿರನ್ನ ಹೊರಗಡೆ ಹಾಕ್ತೀವಿ, ಒಳಗಡೆ ತಗೊಂಡಿರುವಂಥ ಉಸಿರನ್ನ ಮತ್ತೆ ಆಚೆ ಹಾಕ್ತೀವಲ್ವಾ, ಒಳಗಡೆಯಿಂದ ಹೊರಗಡೆ ಹೋಗೋದು, ಅದು ಅಪಾನ. ಸತಿ ಅಂದರೆ ಈ ಒಳಗೆ ಹೋಗುವುದು ಮತ್ತು ಹೊರಗೆ ಬರುವು ಎರಡನ್ನೂ ಸೇರಿಸುತ್ತಲ್ವ, ಅದಕ್ಕೆ ಸತಿ ಅಂತ ಹೇಳ್ತಾರೆ. ಆನ ಅಪಾನ ಸತಿ ಧ್ಯಾನ. ಇದು ಬುದ್ಧ ಭಗವಾನವರು ಅವರು ಸ್ವತಃ ಮಾಡಿಕೊಂಡಿರುವಂತಹ ಈ ಆನಾಪಾನ ಸತಿ ಧ್ಯಾನ. ಇದು ಅವರ ಕಾಲದಲ್ಲಿ ತುಂಬ ಪ್ರಚಲಿತದಲ್ಲಿತ್ತು. ಆದರೆ ಕಾಲಕ್ರಮೇಣ ಅದು ನಿಂತು ಹೋಯಿತು, ಅದು ಯಾರೂ ಮಾಡ್ತಾ ಇರಲಿಲ್ಲ. ಆದರೆ ನಮ್ಮ ಪತ್ರಿಜಿ ಗುರುಗಳು ಅದನ್ನು ಮತ್ತೆ ಏನು ಮಾಡಿದರು, ಸ್ಟಾರ್ಟ್ ಮಾಡಿ ವರ್ಲ್ಡ್ ವೈಡ್ ಎಲ್ಲ ಕಡೆ ಇದು ಹಬ್ಬಬೇಕು. ಇದು ಅತ್ಯುತ್ತಮವಾದದ್ದು ಮತ್ತು ಸರಳವಾದದ್ದು ಧ್ಯಾನ. ಎಲ್ಲ ಧ್ಯಾನಗಳು ನಾನಾ ರೀತಿಯಾದಂಥ ಧ್ಯಾನ ಮಾಡ್ತಾರೆ. ಆದರೆ ಆನಾಪಾನಸತಿ ಧ್ಯಾನ ಅನ್ನೋದು ತುಂಬಾ ಸರಳವಾಗಿದ್ದು ಮತ್ತು ಸುಲಭವಾಗಿದ್ದು, ಅದೊಂದು ಸಾಗರದಂತೆ ಇದೆ. ಎಲ್ಲ ಧ್ಯಾನ ಮಾಡಿದರೂ ಕೂಡ ಲಾಸ್ಟಿಗೆ ಬರೋದು ಆನಾಪಾನಸತಿ ಧ್ಯಾನಕ್ಕೆ ಬಂದಾಗಲೇ ಅವರು ಸಾಕಷ್ಟು ತಿಳ್ಕೊಳ್ತಾರೆ ಅಂತ ಕೂಡ ಹೇಳ್ತಾರೆ. ಓಕೆ, ನೀವೆಲ್ಲರೂ ಈಗ ಏನಂತಂದರೆ ಎರಡು ಕೈಗಳನ್ನು ಜೋಡಿಸ್ಕೊಂಡು ಕಾಲುಗಳನ್ನು ಕ್ರಾಸ್ ಕೂತ್ಕೊಳ್ಳಿ. ಕೆಳಗಡೆ ಕೂತ್ಕೊಂಡಾಗ ನೋಡಿ ಇನ್ನೊಂದು ಮ್ಯಾಟ್ ಹಾಕ್ಕೊಂಡೇ ಕೂತ್ಕೋಬೇಕು, ಹಾಗೆ ನೆಲದ ಮೇಲೆ ಕೂತ್ಕೊಳ್ಳೋ ಹಾಗಿಲ್ಲ. ಕಣ್ಣನ್ನು ಮುಚ್ಚಿದಾಗ ಏನು ಅಂತಂದರೆ ನಾವು ನಮ್ಮ ಶ್ವಾಸವನ್ನು ಗಮನಿಸಬೇಕು. ಇದೇ ಇರೋದು ಇದರಲ್ಲಿ ಮೇನ್ ಆಗಿರೋದು. ಈ ಶ್ವಾಸವನ್ನು ನಾವು ಯಾವಾಗ ಗಮನಿಸ್ತೀವಲ್ವ, ಅದು ಏನಾಗುತ್ತೆ, ನಾವು ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಒಳಗಡೆ ಶ್ವಾಸ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಮತ್ತು ಒಳಗಡೆ ಸಹಜವಾಗಿರಬೇಕು. ಇದು ನಿಜವಾಗ್ಲೂ ನೀವು ತಿಳ್ಕೊಬೇಕಾಗಿರೋದೇನೆಂದರೆ, ಸಹಜವಾದ ಉಸಿರಾಟವನ್ನು ನಾವು ಗಮನಿಸ್ಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಸುಮ್ಮನೆ ಏನೋ ಜೋರಾಗಿ ಉಸಿರು ತೊಗೊಂಡು ಜೋರಾಗಿ ಹೊರಗೆ ಬಿಟ್ಟೆ ಅಂತಂದರೆ ಅಲ್ಲ. ಓಕೆ, ಈ ಸಹಜ ಸ್ಥಿರ ಸುಖಾಸನದಲ್ಲಿ ಕೂಡ ಇರಬೇಕು. ನಾವು ಏನು ಹೇಳಿದ್ದಾರೆ, ಹಾಯಾಗಿ ಸ್ಥಿರವಾಗಿರಲಿ ಬಾಡಿ, ಹಾಗಂತೇಳಿ ನೆಟ್ಟಗೆ ಹೀಗೆ ಕೂತ್ಕೊಳ್ಳುವ ಹಾಗಿಲ್ಲ. ಸಹಜವಾಗಿ ಸ್ಥಿರ ಸುಖ. ನಮ್ಮ ಆಸನ, ಕೂತ್ಕೊಂಡಿರುವ ಆಸನ ಹೇಗಿರಬೇಕಂದ್ರೆ ಅತ್ಯಂತ ಶಾಂತತೆಯಿಂದ ನಮಗೆ ನಿರಾಳವನ್ನು ತಂದುಕೊಡುವಂತಹ ಸ್ಥಿತಿಯಲ್ಲಿ ನಾವು ಹಾಯಾಗಿ ಕೂತ್ಕೋಬೇಕು. ಏನು ತೊಂದರೆ ಬೇಡ. ನೆನಪಿರಲಿ, ಧ್ಯಾನ ಮಾಡುವಾಗ ಲೂಸ್ ಆಗಿರುವಂತಹ ಬಟ್ಟೆಗಳನ್ನೇ ಧರಿಸ್ಬೇಕು. ಟೈಟ್ ಆಗಿರುವಂತಹ ಬಟ್ಟೆಗಳನ್ನು ಧರಿಸಕ್ಕೆ ಹೋಗಬೇಡಿ. ಆಮೇಲೆ ನಾವು ಕಣ್ಣು ಮುಚ್ಕೊಂಡ್ಮೇಲೆ ನಮ್ಮ ಶ್ವಾಸನ ಗಮನಿಸ್ತಾ ಇರ್ತೀವಲ್ಲ, ಅದು ಕೂಡ ಸಹಜವಾಗಿರಬೇಕು ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. ಹೀಗೆ ಸಹಜವಾದ ಉಸಿರಾಟದಲ್ಲಿ ನಾವು ಕಂಟಿನ್ಯೂ ಆಗಿ ಒಂದಾದ್ಮೇಲೆ ಒಂದೊಂದು ಶ್ವಾಸನ ನಾವು ಗಮನಿಸ್ತಾ ಇರಬೇಕು. ಒಂದಾದ್ಮೇಲೆ ನೋಡಿ, ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ ಶ್ವಾಸ ಅಂದರೆ ಸಹಜ ಸ್ಥಿತಿಯಲ್ಲಿ
ಅದನ್ನು ನಾವು ನೋಡ್ತಾ ಇರಬೇಕು. ಅದನ್ನು ನೋಡ್ತಾ 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 ಒಂದು ಸಮಯ ಬಂದ ಮೇಲೆ ನಾವು ಎಲ್ಲವನ್ನು ಮರೆತು ಬಿಟ್ಟು ಏಕಾಗ್ರತೆಗೆ ಹೋಗಿರ್ತೀವಿ. ಇದು ಬ್ರಹ್ಮಾನಂದ ಸ್ಥಿತಿ ಅಂತ ಹೇಳ್ತಾರೆ. ನೋಡಿ, ನೀವು ಮಾಡಿ ನೋಡಿ. ಈ ಸ್ಥಿತಿ ನಮ್ಮ ಸುತ್ತಮುತ್ತಲು ಏನೇ ಗಲಾಟೆಗಳು ಬಂದಿರಲಿ ಅದ್ರ ಕಡೆ ಗಮನ ಕೂಡ ಹೋಗೋಲ್ಲ. ಆ ಒಂದು ಸ್ಥಿತಿಗೆ ನಾವು ಹೋಗ್ಬಿಟ್ಟಿರ್ತೀವಿ. ಹಾಗೆ ಸಂತೆನಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರು ಧ್ಯಾನ ಆಗಬೇಕು ನಮಗೆ. ಆ ರೀತಿ ಏಕೆ ಸಾಧ್ಯ ಇದೆ. ಯಾವತ್ತೂ ನಾವು ಹಿಮಾಲಯಕ್ಕೆ ಹೋಗ್ತೀವಿ, ಕಾಡಿಗೆ ಹೋಗಿ ಧ್ಯಾನ ಮಾಡಿದ್ರೇ ಅಲ್ಲಿ ಸಾಧನೆ ಆಗತ್ತೆ ಅನ್ನೋದು ಶುದ್ಧ ಸುಳ್ಳು. ನಾವು ಮನೆಯಲ್ಲೇ ಇದ್ಕೊಂಡು ಪ್ರತಿಯೊಬ್ಬ ಮನೆಯ ಸದಸ್ಯರ ಜೊತೆಗೆ ಬೆರೆತು ಎಲ್ಲರ ಜೊತೆಗೂ ನಾವು ನಮ್ಮ ಕರ್ಮಗಳ ಏನಿದೆಯೋ ಆ ಕರ್ಮಗಳನ್ನು, ಅಂದರೆ ನಮ್ಮ ಮನೆಗಿನಲ್ಲಿ ಮಾಡುವಂಥ ಕೆಲಸ ಆಗಿರ್ಬೋದು, ಆ ಫ್ಯಾಮ್ಲಿ ಮೆಂಬರ್ಸ್ ಜೊತೆಗೆ ನಾವು ನಮ್ಮ ಒಂದು ಹೇಗೆ ನಮ್ಮ ಜೀವನ ಇರುತ್ತೆ ಆ ಜೀವನ ನಡೆಸ್ಕೊಂಡು ಹೋಗ್ತಾನೆ ಈ ಒಂದು ಧ್ಯಾನ ಸಾಧನೆ, ಆಧ್ಯಾತ್ಮಿಕ ಸಾಧನೆ ಕೂಡ ಮಾಡಬಹುದು ಅನ್ನೋದು ಅಷ್ಟೇ ಸತ್ಯ. ಓಕೆ, ಈ ಕಣ್ಮುಚ್ಕೊಂಡು ನಾವು ಉಸಿರಾಟ ಗಮನ ಮಾಡಿದ್ವಿ. ಅಲ್ಲಿ ನಮಗೆ ಒಂದು ಸಮಯ ಆದ ತಕ್ಷಣ ಏನಂದರೆ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ನಮ್ಮ ಮೈಂಡ್ ಪೂರ ಕಂಪ್ಲೀಟಾಗಿ ಶಾಂತವಾಗಿಬಿಟ್ಟಿರತ್ತೆ. ಎಷ್ಟು ಚೆನ್ನಾಗಿರತ್ತೆ ಅಂದರೆ ಆ ಖುಷಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನೀವು ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿ. ಆ ಎಕ್ಸ್ಪೀರಿಯನ್ಸ್ನ ನೀವು ತೆಗೆದುಕೊಳ್ಳೇಬೇಕು. ಆವಾಗ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ನಮಗೆ ಮೈಂಡಿಗೆ ರಿಲ್ಯಾಕ್ಸೇಷನ್, ಬಾಡಿಗೆ ರಿಲ್ಯಾಕ್ಸೇಷನ್ ಸಿಕ್ಕಂಗೆ ಆಗುತ್ತೆ. ಓಕೆ, ಈ ಧ್ಯಾನ ಮಾಡುವಾಗ ನೋಡಿರಿ, ನಾನೀಗ ಕೈ ಲಾಕ್ ಮಾಡಿಕೊಂಡೆ, ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡೆ, ನಾನು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಾನು ಹೇಳ್ಕೊತೀನಿ. ಈಗ ಮಾಸ್ಟರ್ಸ್ನ ಇನ್ವೈಟ್ ಮಾಡಬೇಕು. ಮೊದಲಿಗೆ ನಾವು ಕೂತ್ಕೊಂಡ ತಕ್ಷಣ ಮಾಸ್ಟರ್ಸ್ ಇನ್ವೈಟ್ ಮಾಡಬೇಕು. ನಮ್ಮ ಪತ್ರಿಜಿ ಗುರುಗಳನ್ನ ನಾನು ಇನ್ವೈಟ್ ಮಾಡ್ತೀನಿ ಈಗ. ಆಮೇಲೆ ಮತ್ತು ಈ ಪಂಚಮಹಾಭೂತಗಳನ್ನು ಇನ್ವೈಟ್ ಮಾಡ್ತೀನಿ, ಸಪ್ತ ಋಷಿಗಳನ್ನು ಇನ್ವೈಟ್ ಮಾಡ್ತೀನಿ. ಆಮೇಲೆ ನಮ್ಮ ಪ್ರೀತಿಯ ತಂದೆ ತಾಯಿ, ನೀವೆಲ್ಲ ನಿಮ್ಮ ತಂದೆ ತಾಯಿಗಳನ್ನು ಕೂಡ ಇನ್ವೈಟ್ ಮಾಡಬೇಕು. ಯಾಕಂದರೆ ಅವರು ನಮ್ಮ ಪಾಲಿಗೆ ದೇವರೇ. ಹಾಗಾಗಿ ಅಂತಹ ಆತ್ಮಗಳನ್ನು ನಾವು, ಅಂದರೆ ಆ ಚೇತನ ಅಂತ ಹೇಳ್ತೀವಿ, ಅವರನ್ನು ನಾವು ಇನ್ವೈಟ್ ಮಾಡಬೇಕು. ಓಕೆ, ಈಗ ನೋಡ್ಕೊಳ್ಳಿ ನೀವು. ಮೊದಲಿಗೆ ಈ ಒಂದು ಆನಾಪಾನಸತಿ ಧ್ಯಾನದಲ್ಲಿ ನಾನು ಇವಾಗ ಓಪನಾಗಿ ಹೇಳ್ತಾ ಇದ್ದೀನಿ, ಬಟ್ ನೀವು ಕೂತ್ಕೊಂಡಾಗ ನಿಮ್ಮ ಒಳಗಡೆ ನೀವು ಆಹ್ವಾನ ಮಾಡಬೇಕು. ಪತ್ರಿಜಿ ಗುರುಗಳನ್ನು ಆಹ್ವಾನ ಮಾಡ್ತಾ ಇದ್ದೀನಿ, ಆಹ್ವಾನ ಮಾಡಿದ್ದೇನೆ ಅಂತ ಹೇಳಿ ಅವರಿಗೆ ಆಹ್ವಾನ ಕೊಡಬೇಕು. ಮಹಾ ಅವತಾರ್ ಬಾಬಾಜಿಯವರನ್ನು ಆಹ್ವಾನ ಮಾಡಿದ್ದೇನೆ, ಬುದ್ಧ ಭಗವಾನವರನ್ನು ಆಹ್ವಾನ ಮಾಡಿದ್ದೇನೆ, ಪಂಚಮಹಾಭೂತಗಳನ್ನು ಆಹ್ವಾನ ಮಾಡಿದ್ದೇನೆ. ನಾನು ಇನ್ನೊಂದು ಏನು ಹೇಳ್ಕೊತೀನಿ ಅಂದರೆ, ಈ ಬ್ರಹ್ಮಾಂಡ, ಅದನ್ನು ನಾನು ಮದರ್ ಯೂನಿವರ್ಸ್ ಅಂತಲೇ ನಾನು ಕರೆಯೋದು. ಹಾಗಾಗಿ ನಾನು ಮದರ್ ಯೂನಿವರ್ಸ್ ಅಂದರೆ ತಾಯಿ ಕೊಡುವಂತಹ ಪ್ರೀತಿ ಇನ್ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಏನು ಹೇಳ್ತಲ್ಲ, ಅದೇ ರೀತಿ ಬ್ರಹ್ಮಾಂಡ ಸಾಕಷ್ಟು ನಮಗೆ ಕೊಡೋಕ್ಕೆ, ನಾವೆಲ್ಲ ಕೇಳಿದ್ದನ್ನು ಕೊಡೋಕ್ಕೆ ರೆಡಿ ಇರುತ್ತೆ ಅಂತ ಮದರ್ ಯೂನಿವರ್ಸನ್ನು ನಾನು ಇನ್ವೈಟ್ ಮಾಡಬೇಕು ಅಂತ ನಾನು ಪ್ರತಿದಿನ ಪ್ರತಿ ಒಂದು ಧ್ಯಾನದಲ್ಲೂ ನಾನು ಇನ್ವೈಟ್ ಮಾಡ್ತೀನಿ. ನೀವು ಕೂಡ ಮಾಡ್ಕೊಳ್ಳಿ, ಒಳ್ಳೆಯದು. ಅದರಿಂದ ತುಂಬಾ ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ಮದರ್ ಯೂನಿವರ್ಸನ್ನು ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಹೀಗೆ ನಾನು ಇನ್ವೈಟ್ ಮಾಡಿದ ಮೇಲೆ ಆ ಎಲ್ಲ ಚೇತನಗಳು ನಮ್ಮ ಜೊತೆಗೆ ಇರ್ತಾರೆ. ಇನ್ವೈಟ್ ಮಾಡಿದ ತಕ್ಷಣ ಅವರು ಇದ್ದೇ ಇರ್ತಾರೆ. ಓಕೆ, ಈಗ ಯಾವ ಮಂತ್ರ ಜಪ ಬೇಡ, ಯಾವ ದೇವರ ನಾಮಗಳನ್ನು ಹೇಳುವ ಹಾಗಿಲ್ಲ. ಸಹಜವಾಗಿ ನಮ್ಮ ಉಸಿರಾಟ ನೋಡ್ರಿ, ನಾನು ಹೇಗೆ ಉಸಿರಾಟನ ಗಮನಿಸ್ತೀನಿ ಅಂತ ನೀವು ತಿಳ್ಕೊಳ್ಳಿ. ಈ ರೀತಿಯಾಗಿ ಕೈ ಇದೆ, ಕಾಲುಗಳನ್ನು ಹೀಗೆ ಕ್ರಾಸ್ ಮಾಡ್ಕೊಂಡಿದ್ದೀನಿ. ಈಗ ಕಣ್ಣನ್ನು ಮುಚ್ಚಿದ್ದೀನಿ, ಕಣ್ಣನ್ನು ಮಾತ್ರ ತೆಗೆಯೋ ಹಾಗಿಲ್ಲ. ಓಕೆ, ಇದೇ ರೀತಿಯಾಗಿ ಒಂದಾದಮೇಲೆ ಒಂದು ಶ್ವಾಸನ ನಾವು ಒಳಗೆ ತೆಗೆದುಕೊಳ್ಳೋದು ಮತ್ತು ಹೊರಗೆ ಬಿಡುವ ಶ್ವಾಸನೇ ನಾವು ಗಮನಿಸ್ತಾ ಇರಬೇಕು. ಇದೆಲ್ಲ ಆದಮೇಲೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಸ್ಟಾರ್ಟಿಂಗಲ್ಲಿ ನೀವು ಮಾಡ್ಕೊಳ್ರಿ. ಒಂದು 15 ಮಿನಿಟ್ಸ್ ಆಯಿತಾ, ಆವಾಗ ನೀವೇ ಎಲ್ಲರಿಗೂ, ಎಲ್ಲ ಚೇತನಕ್ಕೂ ಮತ್ತೆ ನೀವು ಧನ್ಯವಾದ, ಕೃತಜ್ಞತೆ ಹೇಳಬೇಕು. ಇವಾಗ ನಾನು ಹೇಳ್ತೀನಿ ನೋಡಿ, ಧ್ಯಾನ ಆಯಿತು ಅಂದ್ಕೊಳ್ಳಿ. ಈಗ ಮಿಡ್ಲು ನೀವು ಯಾರ ಹತ್ರನೂ ಮಾತಾಡುವಂಗಿಲ್ಲ ಧ್ಯಾನದಲ್ಲಿ. ಆಮೇಲೆ ಕಣ್ಣನ್ನು ತೆಗೆಯೋ ಹಾಗಿಲ್ಲ, ಕೈಗಳನ್ನು ಬಿಡಿಸ್ಕೊಳ್ಳೋ ಹಾಗಿಲ್ಲ. ಇನ್ ಕೇಸ್ ನಾನು ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ.
ಈಗ ಧ್ಯಾನ ಆಯಿತು ಅಂದ್ಕೊಳ್ಳಿ, ಮತ್ತು ಆವಾಗ ನಾವು ಕೃತಜ್ಞತೆಗಳನ್ನು ಹೇಳೋಣ. ಪತ್ರಿಜಿ ಗುರುಗಳಿಗೆ ಧನ್ಯವಾದಗಳು, ಕೃತಜ್ಞತೆಗಳಂತ ಹೇಳಿ ನಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಬೇಕು. ಮಹಾ ಅವತಾರ್ ಬಾಬಾಜಿಗೆ, ಬುದ್ಧ ಭಗವಾನವರಿಗೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳ್ಕೋಬೇಕು. ಆಮೇಲೆ ನಾನು ಪ್ರತಿದಿನ ಶ್ರೀ ಆಂಜನೇಯ ಸ್ವಾಮಿಯವರನ್ನು ನಾನು ಇನ್ವೈಟ್ ಮಾಡಿರ್ತೀನಿ ಧ್ಯಾನದಲ್ಲಿ. ಹಾಗೆ ನಾನು ಹೇಳ್ತೀನಿ ಅವರಿಗೆ ಇನ್ವೈಟ್ ಮಾಡಿದ್ದೀನಿ ಅಂದಮೇಲೆ ನನಗೆ ಧನ್ಯವಾದ ಹೇಳಬೇಕು. ಶ್ರೀ ಆಂಜನೇಯ ಸ್ವಾಮಿಯವರಿಗೂ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳ್ತೀನಿ ಅಂತ ಹೇಳಿಬಿಟ್ಟು, ನೆಕ್ಸ್ಟ್ ಪಂಚಮಹಾಭೂತಗಳಿಗೂ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಹೇಳಿ. ಈ ರೀತಿಯಾಗಿ ನೆಕ್ಸ್ಟ್ ನಮ್ಮ ತಂದೆ ತಾಯಿಯನ್ನು ನಾವು ಇನ್ವೈಟ್ ಮಾಡಿರ್ತೀವಲ್ವ, ಅವರಿಗೂ ಧನ್ಯವಾದಗಳು, ಕೃತಜ್ಞತೆಗಳನ್ನು ಹೇಳಬೇಕು. ಅದಾದಮೇಲೆ ಸಪ್ತರ್ಷಿಗಳಿಗೂ ನಾವು ಧನ್ಯವಾದಗಳು, ಕೃತಜ್ಞತೆ, ಅವರನ್ನು ಇನ್ವೈಟ್ ಮಾಡಿರ್ತೀವಿ. ಯಾರಾದರೂ ಇನ್ವೈಟ್ ಮಾಡ್ಬೋದು, ನಾನು ಇನ್ವೈಟ್ ಮಾಡಿರ್ತೀನಿ, ನಾನು ಆ ರೀತಿಯಾಗಿ ಕೃತಜ್ಞತೆಗಳನ್ನು ಹೇಳ್ತೀನಿ. ಆಮೇಲೆ ಕೊನೆಗೆ ನಮ್ಮ ದೇಹ ಇಷ್ಟೊತ್ತು ಧ್ಯಾನಕ್ಕಾಗಿ ಅಂದರೆ ಆ ಒಂದು ಟೈಮ್ ಕೊಟ್ಟಿರುತ್ತೆ, ಅಂದರೆ ಕೂತ್ಕೊಂಡು ಧ್ಯಾನ ಮಾಡಿದ್ದಕ್ಕೆ ನಾವು ಅದಕ್ಕೂ ಕೂಡ ಧನ್ಯವಾದವನ್ನು ಹೇಳಬೇಕು. ಶ್ರಮ ಪಟ್ಟಿರುತ್ತೆ, ಹಾಗಾಗಿ ನಾವು ಧನ್ಯವಾದ ನಮ್ಮ ದೇಹಕ್ಕೂ ಹೇಳ್ಕೋಬೇಕು. ಮನಸಾರೆ ಹೇಳ್ಕೊಂಡು ಒಂದು ಖುಷಿಯಿಂದ, ಆಮೇಲೆ ನೋಡ್ರಿ ಈಗ ಕಣ್ಣನ್ನು ತೆಗಿಯಂಗಿಲ್ಲ ಇಲ್ಲಿವರೆಗೂ, ಇವಾಗ ಧನ್ಯವಾದ ಕೃತಜ್ಞತೆ ಹೇಳಿದ ಮೇಲೆ ನಿಧಾನವಾಗಿ ಕೈಗಳನ್ನು ಈ ರೀತಿಯಾಗಿ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೋಬೇಕು. ಇಟ್ಕೊಂಡು ಒಂದು 5 ಸೆಕೆಂಡ್ಸ್, 5 4 3 2 1 0. ಆಮೇಲೆ ಕೈಗಳನ್ನು ಹಾಗೆ ಮುಂದೆ ಚಾಚಿಬಿಟ್ಟು ಕಣ್ಣನ್ನು ತೆರೆಯುತ್ತಾ ಕೈಗಳನ್ನೇ ಒಂದು ಮುಗುಳ್ನಗೆಯಿಂದ ನೋಡಿಕೊಂಡು ಈ ಒಂದು ಧ್ಯಾನ ಸಾಧನೆಗೆ ಒಂದು ಚಪ್ಪಾಳೆಯನ್ನು ಕೂಡ ನಾವು ಕೃತಜ್ಞತೆ ಪೂರ್ವಕವಾಗಿ ಮಾಡಬೇಕು. ಹೀಗೆ ಮಾಡಿದಾಗಿಂದ ಮನಸ್ಸು ಎಷ್ಟು ಖುಷಿ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಮಾಡಿ. ಇನ್ನೊಂದು, ಯಾರ ವಯಸ್ಸು ಎಷ್ಟಿದೆ ಮಿನಿಮಮ್ ಅಷ್ಟು ನಿಮಿಷ ಮಾಡಬೇಕು. ಇವಾಗ 10 ವರ್ಷದವರಾಗಿದ್ದರೆ 10 ನಿಮಿಷ ಧ್ಯಾನ, 20 ಅಂದರೆ 20 ನಿಮಿಷ ಧ್ಯಾನ, 50 ವರ್ಷದವರಾಗಿದ್ದರೆ 50 ನಿಮಿಷ ಧ್ಯಾನ ಮಾಡಬೇಕು. ನೀವು ಎಷ್ಟು ವಯಸ್ಸಿರುತ್ತೆ ನಿಮಗೆ ಅಷ್ಟು ನಿಮಿಷ ಧ್ಯಾನ ಮಾಡಲೇಬೇಕು. ಇದು ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ. ಮತ್ತು ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವು ಮನೆಯಲ್ಲಿ ಧ್ಯಾನ ಸಾಧನೆ ನೀವು ಮಾಡಿ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಒಂದು 4 ದಿನ ಪ್ರಾಕ್ಟೀಸ್ ಆಯಿತು ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಧ್ಯಾನ ಮಾಡುವ ಕೈಗಳನ್ನು ಬಿಡಿಸ್ಕೊಂಡ್ರೆ 10% ನಾವು ಏನು ಧ್ಯಾನ ಮಾಡಿ ಸಾಧನೆ ಮಾಡ್ಕೊಂಡಿರ್ತೀವಿ 10% ಅವತ್ತಿಂದ ಹೋಗಿಬಿಡತ್ತೆ. ಕಾಲುಗಳು ಈ ರೀತಿ ಲಾಕ್ ಮಾಡ್ಕೊಂಡಿರ್ತೀವಿ, ಹೀಗೆ ಓಪನ್ ಮಾಡೋದು, ಹೀಗೆ ಮಾಡಿದ್ರೆ 10% ಹೋಗುತ್ತೆ. ಇನ್ನು ಕಣ್ಣು ದಿಢೀರಾಗಿ ಧ್ಯಾನ ಮಾಡ್ತಾ ಹಿಂಗೆ ಓಪನ್ ಮಾಡಿಬಿಟ್ರೆ 80% ನಾವು ಮಾಡಿರೋದೆಲ್ಲ ಹೊರಗಡೆ ಹೋಗಿಬಿಡತ್ತೆ ಕಣ್ಣುಗಳ ಮುಖಾಂತರ. ಅದಕ್ಕಾಗಿ ಹೇಳ್ತಾರೆ, ಕೈ ಕಾಲು ಏನೋ ಒಂದು ಸ್ವಲ್ಪ ಒಂದು 10% 20% ಹೋದ್ರೂ ಪರವಾಗಿಲ್ಲ, ಆದರೆ ಕಣ್ಣನ್ನು ಮಾತ್ರ ದಿಢೀರಂತ ಈಗ ತೆಗಿಬಾರ್ದು. ನೀವು ಇನ್ ಕೇಸ್ ಧ್ಯಾನ ಮಾಡುವಾಗ ಸಡನ್ನಾಗಿ ನಾವು ಎದ್ದೇಳಲೇಬೇಕು ಅನ್ನೋ ಪರಿಸ್ಥಿತಿ ಕೆಲವೊಂದು ಸಲ ಇರುತ್ತೆ. ಯಾರೋ ಮನೆಗೆ ಬಂದುಬಿಡ್ತಾರೆ, ನಾವು ಒಬ್ಬರೇ ಇರ್ತೀವಿ, ಎದ್ದೇಳಲೇಬೇಕು. ನೋಡ್ಕೊಂಡು ಅದು ಇಂಪಾರ್ಟೆಂಟೇ ಇರುತ್ತೆ ಆ ಕೆಲಸ. ಅವರು ಯಾರೋ ಎದಕ್ಕೋ ಒಂದು ಒಳ್ಳೆ ಕೆಲಸಕ್ಕೆ ಬಂದಿರ್ತಾರೆ, ನಾವು ಎದ್ದೇಳಲೇಬೇಕಾಗಿದೆ ಅಂದಾಗ ಆವಾಗ ನಿಧಾನವಾಗಿ ಕೈನ ಮತ್ತೆ ನಾನು ಹೇಳಿದ್ನಲ್ವ ಕಣ್ಣಿನ ಮೇಲೆ ಇಟ್ಕೊಂಡು ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದ ಅಂತನಾದರೂ ಹೇಳಿಕೊಂಡು 5 ಸೆಕೆಂಡ್ಸ್ ಹಾಗೆ ಇಟ್ಕೊಂಡು ಕೈ ಮುಂದೆ ಮಾಡಿಕೊಂಡು ಕಣ್ಣು ಓಪನ್ ಮಾಡಿದ್ರೆ ಕೈನೇ ನೋಡ್ಕೊಂಡಿರಬೇಕು. ಯಾಕೆ ಹೀಗೆ ಮಾಡಬೇಕು ಅಂತಂದರೆ ಕೈ ಕ್ರಾಸ್ ಈ ರೀತಿ ಲಾಕ್ ಆದಾಗ ಇಲ್ಲಿ ಕೂಡ ಎನರ್ಜಿ ಇರುತ್ತೆ. ಹಾಗೆ ಕಾಲು ಲಾಕ್ ಮಾಡಿರ್ತೀವಿ, ಅಲ್ಲಿಯೂ ಎನರ್ಜಿ ಇರುತ್ತೆ. ಹೀಗೆ ಕೂತ್ಕೊಂಡ್ರೆ ಎನರ್ಜಿ ಎಲ್ಲ ನಮಗೆ ಲಾಕ್ ಆಗಿರಲ್ಲಲ್ವ, ಎಲ್ಲ ಹೋಗ್ತಾ ಇರುತ್ತೆ. ಸೊ ಈ ಲಾಕ್ ಸಿಸ್ಟಮಲ್ಲಿ ಇದ್ದಾಗ ಏನಾಗುತ್ತೆ ಹಾಗೆ ಇರುತ್ತೆ. ಕೈಗಳು ಹೀಗೆ ಕ್ರಾಸ್ ಮಾಡ್ಕೊಂಡಿರ್ತೀವಲ್ಲ, ಓಪನ್ ಮಾಡಿದ ತಕ್ಷಣ ಕಣ್ಣನ್ನು ಕೂಡ ಬಿಟ್ಟಾಗಿ, ಇದನ್ನೇ ಯಾಕೆ ನೋಡ್ಕೋಬೇಕಂದ್ರೆ ಕಣ್ಣಿನಿಂದ ಕೂಡ ಮುಚ್ಕೊಂಡಾಗ ಅಲ್ಲಿ ನಮಗೆ ಎನರ್ಜಿ ಇರುತ್ತೆ, ಇಲ್ಲೂ ಎನರ್ಜಿ ಇರುತ್ತೆ. ಇಲ್ಲಿ ಇರುವಂಥ ಎನರ್ಜಿ ಪೂರ್ತಿ ನಮ್ಮ ಕಣ್ಣುಗಳ ಮುಖಾಂತರ ನಮ್ಮ ದೇಹದೊಳಗೆ ಪ್ರವೇಶ ಆಗುತ್ತೆ. ಈ ಧ್ಯಾನ ಮಾಡ್ತಾ ನೋಡ್ಕೊಳ್ರಿ ನೀವಿನ್ನು. ಈ ವಿಶ್ವಮಯ ಪ್ರಾಣಶಕ್ತಿ ಅನ್ನೋದು ಇದು ಬ್ರಹ್ಮರಂಧ್ರ ಇಲ್ಲಿರುತ್ತೆ. ಈ ಬ್ರಹ್ಮರಂಧ್ರ ಅಂದರೆ ಸಹಸ್ರಾರ ಚಕ್ರ ಅಂತ ಹೇಳ್ತೀವಿ. ಚಕ್ರಗಳ ಬಗ್ಗೆ ಇನ್ನು ನೆಕ್ಸ್ಟ್ ಹೇಳ್ತೀನಿ. ಈ ಸಹಸ್ರಾರ ಚಕ್ರದಿಂದ ಒಳಗಡೆ ಪ್ರವೇಶವಾಗ್ತಾ ಇರುತ್ತೆ. ಯಾವಾಗ ಇದು ಅಂತಂದರೆ ನೀವು ಏಕಾಗ್ರತೆಯಲ್ಲಿದ್ದಾಗ, ಎಲ್ಲ ಮರೆತಾಗ, ಈ ಒಂದು ಸ್ಥಿತಿಗೆ ಹೋದಾಗ ವಿಶ್ವಮಯ ಪ್ರಾಣಶಕ್ತಿ ನೋಡ್ರಿ ಸಾಕಷ್ಟು ಅದು ಶಕ್ತಿ ಕೊಡೋಕೆ ರೆಡಿ ಇದೆ. ಅದು ನಮಗೆ ಏಕಾಗ್ರತೆ ಇದ್ದಾಗ ಮಾತ್ರ ಒಳಗಡೆ ಹೋಗುತ್ತೆ, ನಮಗೆಲ್ಲ ಬಾಡಿ ಪಾರ್ಟ್ಸ್ಗೂ ಹೋಗಿ ರೀಚ್ ಆಗುತ್ತೆ. ಆವಾಗ ನಮಗೆ
ಒಳ್ಳೆಯ ಆರೋಗ್ಯ ಯಾಕೆ ಬರುತ್ತೆ ನಾವು ಅಂತ ಹೇಳ್ತಾರೆ ಈ ಧ್ಯಾನ ಸಾಧನೆಯಲ್ಲಿ ಅಂದರೆ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ದಂಗೆಲ್ಲ ಇದ್ದಿದ್ದ ರೋಗಗಳು ಕೂಡ ಹೋಗ್ತವೆ ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳ್ತಾರೆ. ಹಾಗೆ ವಿಶ್ವಮಯ ಪ್ರಾಣಶಕ್ತಿ ನಮಗೆ ಹರಡಲೇಬೇಕು ನಮ್ಮ ದೇಹದಲ್ಲಿ. ಅದಕ್ಕಾಗಿ ಧ್ಯಾನವನ್ನು ನಾವು ಮಾಡ್ತೀವಿ. ಈ ಒಂದು ಸಂಪಾದನೆ ಅಂತಲೂ ಹೇಳ್ತಾರೆ, ಇದು ಧ್ಯಾನ ಸಂಪಾದನೆ. ಆ ವಿಶ್ವಮಯ ಪ್ರಾಣಶಕ್ತಿ ನಮ್ಮೊಳಗೆ ನಾವು ಪಡ್ಕೊಳ್ಳೇಬೇಕು. ಓಕೆ, ಇಷ್ಟೊತ್ತು ಎಲ್ಲರೂ ನಾವು ಧ್ಯಾನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಆಮೇಲೆ ಏನು ನಿಯಮಗಳು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹೇಗೆ ಕೂತ್ಕೋಬೇಕು, ಹೇಗೆ ಧ್ಯಾನ ಮಾಡಬೇಕು, ಆಮೇಲೆ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿ ಮತ್ತೆ ವಾಪಸ್ ಬರುವಾಗ ಯಾವ ರೀತಿಯಾಗಿ ಈ ನಿಯಮಗಳನ್ನು ಪಾಲಿಸ್ಬೇಕು ಅನ್ನೋದನ್ನು ನಾನು ಹೇಳಿದೆ. ಓಕೆ, ಎಲ್ಲರೂ ಚೆನ್ನಾಗಿರಿ, ಚೆನ್ನಾಗಿ ಧ್ಯಾನ ಮಾಡಿ, ಧ್ಯಾನ ಸಾಧನೆ ಮಾಡಿ. ಆಮೇಲೆ ಈ ಧ್ಯಾನ ಸಾಧನೆಯಿಂದ ನಮ್ಮ ಜೀವನನೇ ಸಕ್ಸಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಎಲ್ರಿಗೂ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ನಾವೆಲ್ಲರೂ ಸೇರೋಣ. ಹಾಗೆ ಅವತ್ತು ಇನ್ನೊಂದು ವಿಷಯಗಳ ಜೊತೆಗೆ ನಾವು ಬರೋಣ. ಥ್ಯಾಂಕ್ ಯು, ಧನ್ಯವಾದ ಎಲ್ರಿಗೂ.